ಸೋಲೋ ಕ್ಯಾಂಪ್ ಮಾಡ್ಕೊಂಡು ಚಿಕನ್ ತಿನ್ನಬೇಕು ಮತ್ತು ಒಂದು ನೈಟ್ ಫುಲ್ಲು ಅಲ್ಲೇ ಮಲಗಿರಬೇಕು ಅಂತ. ಸೊ ಈಗ ನಾನು ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಲ್ಲಿ ನಾನು ಕ್ಯಾಂಪ್ನ ಮಾಡ್ತೀನಿ, ಕ್ಯಾಂಪ್ ಹಾಕ್ತೀನಿ. ಈಗ ನಿನಗೆ ನಿನ್ನ ಕೈಲಾದರೆ ಇಲ್ಲಿ ಏನಾದ್ರು ತೊಂದರೆ ಕೊಡೋಕ್ಕಾಗುತ್ತಾ? ತೊಂದರೆ ಕೊಡೋಕ್ಕಾಗುತ್ತೆ ಅಂದರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ, ಈಗ ನಾನು ಒಬ್ಬನೇ ಇಲ್ಲಿ ಸೋಲೋ ಕ್ಯಾಂಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾರೋ ಚಾಲೆಂಜ್ ಮಾಡಿದರು, ಸೊ ಅದನ್ನು ತೋರಿಸ್ತೀನಿ. ಅವ್ರು ಹೇಳಿದರು ಕಾಡಿರೋ ಜಾಗದಲ್ಲಿ ಹೋಗಿ ಒಬ್ಬರೇ ಸೋಲೋ ಕ್ಯಾಂಪ್ ಮಾಡ್ಕೊಂಡು ಚಿಕನ್ ತಿನ್ನಬೇಕು ಮತ್ತು ಒಂದು ನೈಟ್ ಫುಲ್ಲು ಅಲ್ಲೇ ಮಲಗಿರಬೇಕು ಅಂತ. ಸೊ ಈಗ ನಾನು ಹೋಗ್ತಾ ಇದ್ದೀನಿ. ಅಲ್ಲೇ ಚಿಕನ್ ತಿಂದು ಮುಂದೆ ಏನು ಕಾಣ್ತಿದೆಯೋ ಈ ಜಾಗದಲ್ಲಿ ಹೋಗಿ ನಾನು ಅಲ್ಲೇ ಚಿಕನ್ ತಿಂದು ಅಲ್ಲೇ ಮಲ್ಕೊಂಡು ಇವತ್ತು ಫುಲ್ ನೈಟ್ ಅಲ್ಲೇ ಇರ್ತೀನಿ ಒಬ್ಬನೇ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ನನ್ನ ಇವತ್ತಿನ ನೈಟಿಗೆ ಬೇಕಾಗಿರೋಂಥ ಸೌದೆಗಳು ಮತ್ತು ಕ್ಯಾಂಪು, ಸೊ ಕ್ಯಾಮ್ರಾ, ಲೈಟ್ಸು, ಪವರ್ ಬ್ಯಾಂಕ್ಸ್ ಈ ಥರ. ಅದರಿಂದ ನಾನು ಈಗ ಗುರು ನಿನ್ನ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಾನು ಒಬ್ಬನೇ ಈಗ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ಕಾರಲ್ಲಿ ಯಾರೂ ಇಲ್ಲ, ನಾನೇ ಡ್ರೈವ್ ಮಾಡ್ತಿರೋದು ಆ್ಯಂಡ್ ಹೋಗ್ತಾ ಇರೋದು ಕೂಡ ನಾನು ಒಬ್ಬನೇ. ಈಗ ಇಲ್ಲಿ ಹೋಗಿ ಸೊ ನೋಡ್ತಾ ಇದ್ದೀರಾ ಮುಂದೆ, ಅಲ್ಲಿ ಮುಂದೆ ಒಂದು ಕ್ಯಾಮ್ರಾ ಕೂಡ ಸೆಟ್ ಮಾಡಿದ್ದೀನಿ ನೋಡಿ. ಇದು ಗೋಪುರ ಸೆಟ್ ಮಾಡಿದ್ದೀನಿ. ಸೊ ಅದು ನಾನು ಹೋಗ್ತಾ ಇರೋದು. ಇಲ್ಲಿ ಬಂದು ಇಲ್ಲಿ ನಾನು ಸೋಲೋ ಕ್ಯಾಂಪ್ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಓಕೆ, ಫಸ್ಟು ಕಾರ್ನ ಪಾರ್ಕ್ ಮಾಡಿಬಿಡ್ತೀನಿ. ಕಾರ್ನ ಪಾರ್ಕ್ ಮಾಡಿದೆ. ಈಗ ನಿಮಗೆ ಟೈಮ್ ತೋರಿಸ್ತೀನಿ. ಗೂಗಲ್ ಟೈಮ್ 1 ಗಂಟೆ ಕರೆಕ್ಟಾಗಿ. ಸೊ ಈಗ ನಾನಿಲ್ಲಿ ಸೋಲೋ ಕ್ಯಾಂಪ್ ಮಾಡ್ತಾಯಿದ್ದೀನಿ ಒಬ್ಬನೇ. ಈಗ ಫಸ್ಟ್ ಕ್ಯಾಂಪ್ ಹಾಕ್ಬಿಡೋಣ. ಕ್ಯಾಂಪ್ ಹಾಕೋಕ್ಕೆ ಮೊದಲು ಕ್ಯಾಮ್ರಾ ಸೆಟಪ್ ಮಾಡಬೇಕು ನಾನು. ಸೊ ಕ್ಯಾಮ್ರಾ ಸೆಟಪ್ನ ಮಾಡೋಣ. ಈಗ ಗೋಪುರದ ಅದು ಬೋಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೊದಲು ತಡೆ ಹಾಕಿ ಫಸ್ಟು ಕ್ಯಾಮ್ರಾ ಸೆಟಪ್ ಮಾಡೋಣ. ಓಕೆ, ಅಲ್ಲಿವರೆಗೂ ಇದು ಇಲ್ಲಿರಲಿ. ಸೊ ನಾನು ಓಕೆ ಫ್ರೆಂಡ್ಸ್, ಅಲ್ಲಿ ನಾನು ಕ್ಯಾಂಪ್ನ ಮಾಡ್ತೀನಿ, ಕ್ಯಾಂಪ್ ಹಾಕ್ತೀನಿ. ಸೊ ಅಲ್ಲಿವರೆಗೆ ಇದಿಲ್ಲಿರಲಿ. ಓಕೆ, ಈಗ ನನಗೆ ಬೇಕಾಗಿರೋ ವಸ್ತುಗಳು ಮೊದಲು
ಕ್ಯಾಂಪಿಂಗ್ ಮಾಡೋಕ್ಕೆ, ಕ್ಯಾಂಪಿಂಗ್ ಹಾಕೋಕ್ಕೆ ಫಸ್ಟು ಲೈಟ್ಸ್ ಆ್ಯಂಡ್ ಸೊ ನಾನಿಲ್ಲಿ ಕ್ಯಾಂಪ್ ಹಾಕ್ತೀನಿ. ಕಿದ್ದಾಯಿತು. ಓಕೆ ಫ್ರೆಂಡ್ಸ್, ಟೆಂಟ್ ಅಂತೂ ರೆಡಿ ಆಯಿತು. ಈಗ ಸೊ ಮೊದಲಿಗೆ K2 ಮೀಟ್ರು ಎಲ್ಲೋಯ್ತು? K2 ಮೀಟ್ರು ಇರಲಿಲ್ಲ. ಸೀಟ್ ಮೇಲೆ ಇಟ್ಟಿದ್ದೆ, ಸಿಕ್ತು. ಓಕೆ ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ಯಾಕೋ ನೆಗೆಟಿವ್ ಇದೆ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದೀವಿ, ನೋಡೋಣ. ಇದು K2 ಮೀಟ್ರು. ಯಾರಾದರೂ ಇದ್ದೀರಾ? ಸೊ ಇಲ್ಲಿ ಯಾರೂ ಇಲ್ಲ ಆಯಿತಾ, ಒಬ್ಬನೇ ಫುಲ್ ಇದರಲ್ಲಿ. ನೋಡೋಣ ಯಾರೋ ಇದೆಯೋ ಇಲ್ವೋ. ಇಲ್ಲ ಯಾರು ಇದ್ದೀರಾ? ಗೋಪುರದಲ್ಲಿ ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ಇಲ್ಲಿ ಯಾರಾದರೂ ಇದ್ದರೆ ಸಿಗ್ನಲ್ ಕೊಡಿ ದಯವಿಟ್ಟು. ಸ್ನೇಹಿತರೆ, ಇಲ್ಲೊಂದು ಮರ ಇದೆ. ಸೊ ಈ ಮರ ಇಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟು 3 ಜನನ ಇಬ್ಬರನ್ನು ಇದು ಮಾಡಿ ಸುಟ್ಟಾಕಿದ್ರಂತೆ. ಸೊ ಅದು ಈ ಜಾಗ. ಈ ಜಾಗದಲ್ಲಿ ನಮಗೆ ಇವತ್ತು ಕ್ಯಾಂಪ್ ಮಾಡ್ತಾಯಿದ್ದೀವಿ. ಸೊ ಈಗ ನನಗೆ ಟೋಟಲಾಗಿ ಎಲ್ಲ ಸೆಟ್ ಮಾಡಿದ್ದೀನಿ, ಆದರೆ ಏನು ಸಿಗ್ನಲ್ ಇಲ್ಲ. ಸಿಗ್ನಲ್ ಇಲ್ಲದೆ ಇರೋದು. ಓಹೋ ಒಂದು ಪಾಯಿಂಟ್ ಬರ್ತಾ ಇದೆ. ಒಂದು ಪಾಯಿಂಟ್ ಸಿಗ್ನಲ್ ಬರ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಪಾಯಿಂಟ್ ಸಿಗ್ನಲ್ ಬರ್ತಾ ಇದೆ. ಓಕೆ, ನೋಡೋಣ, ಇದು ಆಮೇಲೆ ನೋಡೋಣ. ಫಸ್ಟು ಏನು ಮಾಡಬೇಕೋ ಅದನ್ನು ಮಾಡೋಣ ನಾವು. ಮೊದಲು ಈ ಕ್ಯಾಮ್ರಾನ ಆನ್ ಮಾಡೋಣ. ಇದನ್ನು ಆಫ್ ಮಾಡಿದ್ದವಾಗಲೇ ನಾನು. ಓಕೆನಾ? ಆ್ಯಕ್ಚುಲಿ ಕ್ಯಾಮ್ರಾ ಅವಶ್ಯಕತೆ ಇಲ್ಲ. ಓಕೆ,
ಸ್ಟಾರ್ಟ್ ರೆಕಾರ್ಡಿಂಗ್. ಸೊ ಈಗ ನಾನು ಕೇಟೋಮೀಟ್ರನ್ನ ಜೇಬಲ್ಲಿ ಇಟ್ಕೊತೀನಿ. ಇದು ಏನಿದೆಯೋ ಹಾಕಿ ಓಕೆ. ಎಮರ್ಜೆನ್ಸಿಗೆ, ಯಾಕೆಂದರೆ ಚಿಕನ್ ಅಲ್ಲ, ಸೊ ಬೇಯಬೇಕು. ಆವಾಗಲೇ ದೇವುಗಳಿಗಾಗಲಿ ಮನುಷ್ಯರಿಗಾಗಲಿ ತಿನ್ನೋಕ್ಕಾಗೋದು. ಅದಕ್ಕೋಸ್ಕರ ಆಮೇಲೆ ನನ್ನ ವಸ್ತುಗಳು. ಓಕೆ, ಸೊ ಇದು ಬೇಡ. ವಸ್ತುಗಳನ್ನು ಸದ್ಯಕ್ಕಿಲ್ಲ ಹಾಕೋಣ. ಓಕೆ, ಸೊ ಇದು ಎಷ್ಟರವರೆಗೂ ಕಾಣ್ತಿದೆ ನೋಡೋಣ. ಓಕೆ, ನನಗೆ ಈಗ ಬೇರೆ ಮೈನು ಚಿಕನ್. ಈ ಚಿಕನ್ ಇವಾಗ ಬೇಕಾಗಿರೋದು ಇಟ್ಬಿಟ್ಟು ನಾವು ಈ ಚಿಕನ್ ಏನಿದೆಯೋ ಇದನ್ನು ಬೇಯಿಸೋಣ. ಇದನ್ನು ಬೇಯಿಸೋಕ್ಕೆ ಮೇಯ್ನು ನಮಗೆ ಬೇಕಾಗಿರೋದು ಸ್ಟವ್ ಬೇಕು. ಸ್ಟವೆಲ್ಲ ಇದೆ ಅಂಥದ್ದು. ಇದು ಚಿಕನ್ನ ಬೇಯಿಸೋವಂಥದ್ದು. ಇದು ಸೊ ಬೇಯಿಸೋಣ. ಸದ್ಯಕ್ಕೆ ಸ್ನೇಹಿತರೆ, ಇಲ್ಲಿ ಎಷ್ಟು ನಿಶಬ್ದವಾಗಿದೆ ಅಂದರೆ ಸುತ್ತ ಯಾರೂ ಇಲ್ಲ, ಒಬ್ಬನೇ ಈ ಜಾಗದಲ್ಲಿ. ಯಾರೊಬ್ಬರು ಇಲ್ಲ. ಸೊ ಈ ಜಾಗದಲ್ಲಿ ನಾನು ಒಬ್ಬನೇ ಇರೋದು. ಎಷ್ಟು ನಿಶಬ್ದವಾಗಿದೆ ಅಂದರೆ ಒಂದು ಸೂಜಿ ಬಿದ್ದರೂ ಕೂಡ ಕೇಳಿಸ್ಬೇಕು, ಹಂಗಿದೆ. ನೋಡೋಣ. ಟಿಶ್ಯೂ ಮೇಯ್ನ್ ಬೇಕು, ಏಕೆಂದರೆ ಕ್ಯಾಮ್ರಾಗಳು ಆಪ್ರೇಟ್ ಮಾಡೋದ್ರಿಂದ ಟಿಶ್ಯೂ ಇರಲೇಬೇಕು ನನಗೆ. ಆ್ಯಂಡ್ ಇದು ಚಿಕನ್ ಹಾಕೋಕ್ಕೆ ಸೊ ಈಗ ಇದನ್ನು ಅರಿಯೋದು ಕಷ್ಟ. ಈಗ ಫಸ್ಟ್ ಏನು ಮಾಡೋಣ ಅಂದರೆ ಹೀಗೆ ಸಿಗಿಸ್ಬಿಡೋಣ. ಗುರು, ನಾನು ಯಾರೋ ಹೇಳಿದ್ನಲ್ಲ, ನಿನಗೆ ತಾಕತ್ತಿದ್ರೆ ಚಿಕನ್ ಬೇಯಿಸ್ಕೊಂಡು ತಿನ್ನು ಒಬ್ಬನೇ. ಸೊ ಇನ್ನೊಂದೇನೋ ಮಾಡು ಕಾಡಲ್ಲಿ ಹೋಗಿ. ಸೊ ಇದು ಕಾಡೇ ಒಂದು ಲೆಕ್ಕದಲ್ಲಿ. ನಮ್ಮೂರಲ್ಲಿ ಯಾವುದು ಕಾಡಿಲ್ಲ ಇಲ್ಲಿ, ಅದಕ್ಕೋಸ್ಕರ ಇಲ್ಲೊಂದು ಕಾಡು ಥರ ಇರೋ ಜಾಗಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಚಿಕನ್ನ ಬೇಯಿಸ್ತಾಯಿದ್ದೀನಿ. ಸೊ
ಆಮೇಲೆ ಮೇಯ್ನು ಉಪ್ಪು ಖಾರ. ಆ್ಯಕ್ಚುಲಿ ಏನು ಸೌಂಡ್ ಆಗ್ತಿದೆ ಸ್ನೇಹಿತರೆ, ಆ ಕಡೆ ಏನೋ ಸೌಂಡ್ ಆಗ್ತಿದೆ, ಏನಂತ ಗೊತ್ತಾಯ್ತಿಲ್ಲ. ಆ್ಯಕ್ಚುಲಿ ಇದು ಯಾರೂ ಇಲ್ಲ, ಸೌಂಡ್ ಮಾತ್ರ ಬರ್ತಾ ಇದೆ. ಓಕೆ, ನೋಡೋಣ. ನೋಡಿ, ನೀನು ಹೇಳ್ದಂಗೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಚಿಕನ್ನ. ಸೊ ಚಾಲೆಂಜ್ ಮಾಡೋದಿರಲ್ಲ, ಚಾಲೆಂಜಿಗೆ ತಕ್ಕನಾಗಿ ನಾನು ಬೇಯಿಸ್ತಾ ಇದ್ದೀನಿ. ಕಡಿಂಗು ಇದೆಯಾ? ಏಯ್, ಆ್ಯಕ್ಚುಲಿ ಏನೋ ಆಯ್ತಿಲ್ಲಿ ಸ್ನೇಹಿತರೆ, ಆ್ಯಕ್ಚುಲಿ ಕಲ್ಲು ಬೀಳ್ತಾಯಿದೆ. ಯಾರೋ ಆ್ಯಕ್ಚುಲಿ ನೋಡಿ, ಸಿಗ್ನಲ್ ಇಲ್ಲ, ಬಟ್ ಕಲ್ಲು ಬೀಳ್ತಾಯಿದೆ. ಆ್ಯಕ್ಚುಲಿ ಈ ಕಡೆಯಿಂದಲೇ ಬಂದಿದ್ದು ಕಲ್ಲು. ಯಾರೋ ಇದ್ದೀರಾ? ಚಿಕನ್ ಆಸೆಗೆ ಯಾವ್ದಾರ ಬಂದ್ಬಿಡ್ತಾ ಇದ್ದರೆ ಸಿಗ್ನಲ್ ಕೊಡಿ ಸ್ನೇಹಿತರೆ. ನಾನು ನೋಡಿ, ಗೊತ್ತಾಯಿದೆ ಸಿಗ್ನಲ್ಲು. ಸರಿ, ಇಲ್ಲಿ ಸಿಗ್ನಲ್ ಬರ್ತಾಯಿದೆ, ಕಲ್ಲು ಕೂಡ ಬರ್ತಾಯಿದೆ. ನಾನು ಅಲ್ಲಿ ನೋಡಿ, ಅಲ್ಲಿ ನನ್ನ ಟೆಂಟ್ ಇರೋದು ನೋಡಿ, ಇಲ್ಲಿ ಏನು ಕಾಣ್ತಿದೆಯಲ್ಲ, ಅಲ್ಲಿ ಟೆಂಟ್ ಇದೆ. ಬಟ್ ಇಲ್ಲಿ ಯಾವುದೋ ಸಿಗ್ನಲ್ ಬರ್ತಾಯಿದೆ.
ಕಲ್ಲಿಸ್ತಂಗೆ ಆಯ್ತದೆ. ನಿಜವಾಗ್ಲೂ ಭಯ ಆಗ್ತದೆ, ತೋರಿಸ್ಕೊಳಕ್ಕಾಯ್ತಿಲ್ಲ ಅಷ್ಟೇ. ಯಾರಿರ್ಬೋದು ಅಂತೇಳಿ ಗೊತ್ತಾಯ್ತದೆ. ಯಾರ ಇದ್ದೀರಾ? ನೋಡಿ ಕತೆ ಆಯಿತು. ಅಯ್ಯ ಏನೇನು ಆಗ್ಬೇಡಪ್ಪ. ನಿಜವಾಗ್ಲೂ ಕಲ್ಲು ಬೀಳ್ತಾಯಿದೆ. ಯಾರ ಇದ್ದರೆ ಸಿಗ್ನಲ್ ಕೊಡಿ ದಯವಿಟ್ಟು, ಸುಮ್ಮನೆ ಭಯ ಪಡಿಸ್ಬೇಡಿ. ಲೈಟ್ಗಳೆಲ್ಲ ಆಫ್ ಆಯ್ತಿದ್ದಾವೆ, ಬೇಡ ನನ್ನ ಕತೆ. ಆ್ಯಕ್ಚುಲಿ ಈಗ ನನಗೆ ಇನ್ನೊಂದು ಲೈಟ್ ಬೇಕು. ಲೈಟ್ ತೊಗೊತೀನಿ, ಏಕೆಂದರೆ ಮಖ ಏನೂ ಕಾಣ್ತಾಯಿಲ್ಲ ನನ್ನ ಕಣ್ಣು. ನನಗಿವಾಗ ಇನ್ನೊಂದು ಲೈಟ್ ತಗೊಂಡ್ಬರ್ತೀನಿ. ಒಂದೇ ನಿಮಿಷ ವೇಟ್ ಮಾಡಿ, ಏನೇನೋ ಆಯ್ತಾಯಿದೆ. ಏನೋ ಅರ್ಥ ಆಯ್ತಿಲ್ಲ. ಇದು ನನ್ನ ಮುಖಕ್ಕೆ. ನಾನಿಲ್ಲಿ ಚಿಕನ್ ಬೇಯಿಸ್ತಾಯಿದ್ದೀನಿ. ಸೊ ಏನೇನೋ ನಡೀತಾ ಇದೆ. ಒಂದು ನಿಮಿಷ ನೋಡ್ಕೊಂಡ್ಬರ್ತೀನಿ. ಯಾರಾದರೂ ಇದ್ದೀರಾ? ಇದ್ದರೆ ದಯವಿಟ್ಟು ಇದಕ್ಕೆ ಸಿಗ್ನಲ್ ಕೊಡಿ. ಸೊ ಯಾಕೆ ನಾನು ಇಲ್ಲಿ ಬಂದಿರೋದು ಇಷ್ಟ ಇಲ್ವಾ ನಿಮಗೆ? ಸಿಗ್ನಲ್ ಕೊಡಿ ಇದ್ದರೆ, ಸುಮ್ಮನೆ ಸತಾಯಿಸ್ಬೇಕು. ಯಾರೋ ಇದ್ದಾರೆ ನಿಜವಾಗ್ಲೂ. ಆ್ಯಕ್ಚುಲಿ ಇಲ್ಲೆಲ್ಲೋ ಬರ್ತಾರೆ, ಎಲ್ಲಿಂದಲೂ ಬರ್ತಾರೆ. ಯಾರು ಎದುರಿಸ್ತಿರ್ಬೇಕು ನನಗೆ, ಇಲ್ಲ ಏನಾದ್ರು ನಿಜವಾಗ್ಲೂ ಏನಾರು ಇರಬೇಕು. ಸೊ ಎರಡರಲ್ಲೊಂದು ಏನೋ ಒಂದು ಆಗಿತ್ತು ಇಲ್ಲಿ. ಆ್ಯಕ್ಚುಲಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಇಷ್ಟೊತ್ತಿನಾಗ ಯಾರೂ ಓಡಾಡೋಲ್ಲ ಇಲ್ಲಿ. ಸೊ ನಾನು ನೋಡ್ಕೊಂಡೇ ಬಂದಿರೋದು ಇಲ್ಲಿ ಯಾರು ಇದ್ದಾರೋ ಇಲ್ವೋ ಅಂತ. ಯಾರು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಬಂದಿರೋದು. ಸುತ್ತಮುತ್ತ 8-10 ಕಿಲೋಮೀಟ್ರ್ವರೆಗೂ ಯಾರೂ ಇಲ್ಲ ಇಲ್ಲಿ. ಇದು ಬಳ್ಳಾರಿ ಹತ್ರ ಇರೋ ಊರ ಹೆಸರು ನೆನಪಾಯ್ತಿಲ್ಲ ನನಗೆ, ಬೇಡ. ಬಟ್ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ ಇವತ್ತು ನೈಟ್ ಅಷ್ಟರಲ್ಲಿ. ಸೊ ಈಗ ಆಲ್ಮೋಸ್ಟು ಟೈಮು ಎಷ್ಟಾಗಿದೆಯೋ, ನನ್ನ ಮೊಬೈಲು ಎಲ್ಲೋಯ್ತು? ಮೊಬೈಲ್ ಇಲ್ಲ, ಒಂದು ಮೊಬೈಲ್ ಇದೆ. ಸರಿ, ಟೈಮ್ ತೋರಿಸ್ತೀನಿ ನಾನು. ನನ್ನ ಮೊಬೈಲ್ ಎಲ್ಲಿದೆಯೋ ಗೊತ್ತಾಗ್ತಿಲ್ಲ ಇನ್ನೊಂದು. ಆ್ಯಕ್ಚುಲಾಗಿ ಏನೂ ಕಾಣಿಸ್ತಾ ಇಲ್ಲ ನನಗೆ. ಏನೋ ಗೊತ್ತಾಯ್ತಿಲ್ಲ. ನೋಡೋಣ. ಬೆಂಕಿ ಬೇರೆ ಕೆಡ್ತಾಯ್ತು ಅಲ್ಲಿ. ಬೇಡ, ಈ ಕಡೆನೋ ಆ ಕಡೆನೋ ಒಂದು ಗೊತ್ತಾಯ್ತಿಲ್ಲ. ಓಕೆ ಫ್ರೆಂಡ್ಸ್, ಈಗ ಏನಾಗಿ ಇಲ್ಲಿ ಬೆಂಕಿ ಕೆಡ್ತಾಯಿದೆ. ಅದ್ರ ಕಡೆ ನೋಡೋಣ, ಇದ್ರ ಕಡೆ. ಇಲ್ಲಿ ಯಾರೋ ನನಗೆ ಕಲ್ಲು ಬಿಸಾಕ್ತಿರೋರ ಕಡೆ ನೋಡೋದು ಗೊತ್ತಾಯ್ತಿಲ್ಲ ನನಗೆ ನಿಜವಾಗ್ಲೂ. ಬಟ್ ಓಕೆ, ಈಗ ಕೆಂಡ ಆಗಿದೆ ಇದು. ಏಯ್, ಯಾರೋ ಸೀರಿಯಸ್ಲಿ ಯಾರೋ ಓಡೋದಂಗೆ ಆಯ್ತಿದೆ. ನಿಜವಾಗ್ಲೂ ಯಾರು ಅಂತ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ಯಾರು ಓಡೋಗ್ತಾ ಇದ್ದಾರೆ ಸ್ನೇಹಿತರಲ್ಲಿ.
ಯಾರಾದರೂ ಇದ್ದರೆ ಬಂದುಬಿಡಿ. ಸೊ ಇಲ್ಲಿ ಎದುರಿಸ್ಬೇಡಿ, ಇದ್ರೆ ಡೈರೆಕ್ಟಾಗಿ ಬನ್ನಿ. ಏನು ಬೇಕು ನಿಮಗೆ ಇವಾಗಲೂ ಗೊತ್ತಾಯ್ತಿಲ್ಲ. ಒಂದು ಕಡೆಗೆ ಇದು, ಒಂದು ಕಡೆಗೆ ಅದು, ಏನು ಮಾಡೋದಂತ ಗೊತ್ತಾಯ್ತಿಲ್ಲ. ಯಾರು ಬಂದ್ಕೊಳ್ಳಿ. ಓಕೆ ಗುರು, ಇದನ್ನೂ ಆಮೇಲೆ ಚಿಕನ್ ಅಲ್ಲ ಅದಲ್ಲ ಇದಲ್ಲ ಅಂದ್ಬಿಟ್ಟಿರ ತುಂಬ ಜನ. ಅದೇ ಕಮೆಂಟ್ಗಳು ಏನೇನೋ ಗುರು, ನಾವು ಯಾರಿಗೂ ರಿಪ್ಲೈ ಮಾಡೋಕ್ಕೋಗಲ್ಲ. ಯಾಕೆಂದರೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇನ್ಮೇಲೆ ಯಾರಿಗೂ ರಿಪ್ಲೈ ಮಾಡಲ್ಲ. ಅದು ಏನು ಮಾತಾಡ್ಕೊತೀರೋ ಮಾತಾಡ್ಕೊಳ್ಳಿ, ಅದು ಏನು ಮಾಡ್ತೀರೋ ಮಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೊಳಲ್ಲ ನಾನು. ಸೊ ನಾನೇನು ಅಂತ ನನಗೆ ಗೊತ್ತು, ಅಷ್ಟು ಸಾಕು ನನಗೆ. ಸೊ ನಾನು ಯಾರನ್ನೂ ಮೆಚ್ಚೋಕ್ಕೆ ಮಾಡ್ತಿಲ್ಲ. ನಾನು ಮಾಡ್ತಿರೋದೇ ವ್ಯೂಸಿಗೆ ಗುರು, ನಾನು ಮಾಡ್ತಿರೋದೇ ಯೂಟ್ಯೂಬ್ ಚಾನಲ್ ನಡೆಸೋಕ್ಕೆ, ನಾನು ಮಾಡ್ತಿರೋದೇ ದುಡ್ಡಿಗೋಸ್ಕರ. ಏನಾರು ಬೈಕೊಡ್ರಿ, ಏನಾರು ಮಾಡ್ಕೊಡ್ರಿ, ನಾನು ತಲೆನೇ ಕೆಡಿಸ್ಕೊಳಲ್ಲ. ಅದೇನು ಮೆಸೇಜ್ ಹಾಕ್ತಿರೋ ಹಾಕ್ಕೊಳ್ಳಿ, ಅದೇನು ಕೆಡ್ತಾಗ ವಲ್ಗರ ಮಾತಾಡ್ತಿರೋ ಮಾತಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೊಳಲ್ಲ ನಾನು ಇನ್ಮೇಲೆ. ಸೊ ನನಗೂ ರಿಪ್ಲೈ ಮಾಡಿ ಸಾಕಾಯಿತು. ಇನ್ಮೇಲೆ ರಿಪ್ಲೈ ಮಾಡೋಲ್ಲ. ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಆ ಕಮೆಂಟಲ್ಲೇ ಗೊತ್ತಾಗುತ್ತೆ. ಅದು ನಿಮ್ಮ ಫ್ಯಾಮಿಲಿಯವರು ನೋಡ್ಬೋದು, ನಿಮ್ಮ ಮಕ್ಕಳು ನೋಡ್ಬೋದು, ನಿಮ್ಮ ತಂಗಿರು ನೋಡ್ಬೋದು, ನಿಮ್ಮ ಅಣ್ಣದಿರು ನೋಡ್ಬೋದು, ಇಲ್ಲ ನಿಮ್ಮ ಅಮ್ಮದಿರು ನೋಡ್ಬೋದು. ಸೊ ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾವನಿಗೂ ಕೇರ್ ಮಾಡಲ್ಲ ನಾವು. ನಾನು ಮಾಡ್ತಿರೋದೇ ಯೂಟ್ಯೂಬ್ಗೋಸ್ಕರ, ನಾನು ಮಾಡ್ತಿರೋದೇ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೋಸ್ಕರ. ಸೊ ಸಪೋರ್ಟ್ ಮಾಡೋಂಗಿದ್ರೆ ಮಾಡಿ, ಇಲ್ಲ ಆಗಲ್ಲ ಅಂದರೆ ಹಿಂಗೆ ಎತ್ಕೊಂಡು ಹೋಯ್ತಾಯಿರಿ. ಅದೇ ನೋಡಲೇಬೇಕು ಅಂತ ನಾವೇನು ಯಾರಿಗೇನು ನೀವು ನೋಡಿ ನಮ್ಮನ್ನು ನೋಡಿಬಿಟ್ಟು ನೀವು ನಮಗೆ ದುಡ್ಡು ಕೊಡಿ ಅಥವಾ ಇನ್ನೊಂದು ಕೊಡಿ ಏನೂ ಕೇಳ್ತಿಲ್ಲ ಗುರು. ನೋಡೋರು ನೋಡಲಿ, ಇಷ್ಟ ಇರೋರು ನೋಡ್ತಾರೆ. ಕಷ್ಟ ಆದವರು ಅಥವಾ ಈ ಮಾಡೋಕ್ಕಾಗಲ್ವಲ್ಲ, ಎಲ್ಲಿ ಹೋದ್ರೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಹೆದರಿಕೆ ಅನ್ನೋದೊಂದು ಇರುತ್ತಲ್ಲ, ಅಂಥವ್ರು ಕೈಲಾಗದೇ ಇರೋರು ಕಮೆಂಟ್ ಹಾಕೊಂಡು ಕುತ್ಕೊಂತಾರೆ ಅಷ್ಟೇ. ನೀನು ಕಮೆಂಟ್ ಹಾಕ್ತಿದ್ದೆ ಅಂದರೆ ನಿನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೋಗು ಮಾಡು ನೀನು, ಯಾರು ಬೇಡ ಅಂದಿದ್ದು. ಅದನ್ನು ಬಿಟ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಹಾಕೋದು, ಅದು ಮಾಡೋದು. ಅದರಲ್ಲಿ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನಮಗೆ ಬೈತಾಯಿಲ್ಲ. ನೀನು ಅಂದ್ಕೊಂತಿದ್ಯಾ ನಮಗೆ ಬೈತಾ ಇದ್ದೀನಿ, ನಾನು ಬೈತಾ ಇದ್ದೀನಿ ಅದಕ್ಕೋಸ್ಕರ ಅಂತ. ಬಟ್ ನನಗೆ ಬೈತಾಯಿಲ್ಲ. ನಿಮ್ಮ ಯೋಗ್ಯತೆ ಏನೇನು ಅನ್ನೋದನ್ನ ನೀವು ತೋರಿಸ್ಕೊತಾ ಇದ್ದೀರಲ್ಲ, ಅಷ್ಟೇ ಆಗ್ತಿರೋದು. ಮಾಡ್ಕೊಳ್ಳಿ, ಖುಷಿಯಾಗಿರಿ. ಕಮೆಂಟ್ ಮಾಡ್ತೀರಾ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಕೆಟ್ಟದಾಗ ಬೈತೀರಾ ಬೈಕೊಳ್ಳಿ, ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ಸೊ ನಿಮಗೇನು ಅನಿಸುತ್ತೋ ಅದು ಮಾಡಿ, ಚೆನ್ನಾಗಿರಿ ಅಷ್ಟೇ. ಹೇಯ್ ಯಾರೋ ಹೊಳೋ ಥರ ಓಡೋಗೋ ಥರ ನಿಜವಾಗ್ಲೂ ಯಾರೋ ಇದ್ದಾರೆ ಇಲ್ಲಿ, ಓಡಾಡ್ತಿದೆ ಒಟ್ಟಿನಲ್ಲಿ. ಇಲ್ಲಿ ಟೆಂಟ್ ಹತ್ರದಲ್ಲಿ ಯಾರೋ ಯಾವ್ದಾರ ಪ್ರಾಣಿ ಗಿಣಿ ಇದ್ದರೆ ವಾಯ್ಸಿಗೆ ಬಂದರೂ ಬರ್ಬೋದು. ಸೊ ದೆವ್ವನ ಭಯ ಅಲ್ಲ, ಬಟ್ ಏನು ಗೊತ್ತಾ, ಯಾವುದೋ ಲೇಡಿ ಸತ್ತಿರೋ ಥರ ಸೌಂಡ್ ಕೇಳಿಸ್ತು. ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನಿಜವಾಗ್ಲೂ ಕೇಳಿಸ್ತು ನನಗೆ. ರೆಕಾರ್ಡ್ ಆಗಿದ್ರೆ ನಿಜವಾಗ್ಲೂ ಹಾಕ್ತೀನಿ ಅದನ್ನ. ಇವಾಗ ಮತ್ತೆ ಇಲ್ಲಿ ಹೇಳ್ತಿದ್ದೆ.